ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ತಿರುಪತಿ ಕಾಶಿ ಮಾದರಿಯಲ್ಲೇ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ VIP ಹಾಗೂ VVIPಗಳಿಗೆ ಶಿಷ್ಟಾಚಾರವನ್ನು ಪಾಲಿಸಬೇಕು ಎಂಬ ನಿಟ್ಟಿನಲ್ಲಿ ಹೊಸ ಕಾನೂನನ್ನು ಕೂಡ ತರಲು ಈಗ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಸಿದ್ಧವಾಗಿರುವಂಥದ್ದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ನೀವಿನ್ನೂ ನಮ್ಮ ನ್ಯೂಸ್ 18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ಗಳನ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಸದ್ಯ ತಿರುಪತಿ ಹಾಗೂ ಕಾಶಿ ಮಾದರಿಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ VIP ಹಾಗೂ VVIPಗಳಿಗೆ ದರ್ಶನ ಮಾಡಿಸಲು ವಿಶೇಷವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಲು ಈಗ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಏನು ದಿನೇ ದಿನೇ ಚಾಮುಂಡಿ ಬೆಟ್ಟಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ VIP ಹಾಗೂ VVIPಗಳ ಸಂಖ್ಯೆಯು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಗೊಂದಲ ಸೃಷ್ಟಿಯಾಗ್ತಾ ಇತ್ತು. ಅಲ್ಲದೆ ಎಲ್ಲರೂ ಕೂಡ VVIP ಎಂಬ ನಿಟ್ಟಿನಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗಿ ಸಿಬ್ಬಂದಿಗಳು ಹಾಗೂ ಅವರ ಮಧ್ಯೆ ವಾಗ್ವಾದವು ಕೂಡ ನಡೀತಾ ಇತ್ತು. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ದಸರಾ ಹಾಗೂ ಆಷಾಢ ಹಾಗೂ ವೀಕೆಂಡ್ ಸಮಯದಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟ ಅಂದರೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯಲು ಸಾವಿರಾರು ಭಕ್ತಾದಿಗಳು ಚಾಮುಂಡಿ ಬೆಟ್ಟಕ್ಕೆ ಬರುವಂಥದ್ದು. ಇಂಥ ಸಂದರ್ಭದಲ್ಲಿ ಒಮ್ಮೊಮ್ಮೆ ದರ್ಶನ ಪಡೆಯೋದಕ್ಕೆ ಸುಮಾರು 3 ರಿಂದ 4 ಗಂಟೆಗಳ ಕ್ಯೂ ಇರುತ್ತೆ. ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡಿಬೇಕಾಗುತ್ತೆ. ಆದರೆ VIP ಹಾಗೂ VVIPಗಳು ಬಂದರೆ ಮುಂಭಾಗದಿಂದಲೇ ಅವ್ರನ್ನ ಬಿಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾಯಿತ್ತು. ಆದರೆ ಇವೆಲ್ಲವೂ ಕೂಡ ಬ್ರೇಕ್ ಹಾಕಬೇಕು. ಅಲ್ಲದೆ ಯಾವುದೇ ನಿಜವಾದಂತಹ VIP ಹಾಗೂ VVIPಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇದೀಗ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿ ಆಗಿರುವಂಥ ರೂಪ ಅವರು ಹೊಸ ಒಂದು ಶಿಷ್ಟಾಚಾರಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರ ಜೊತೆ ಕೂಡ ಸಭೆಯನ್ನು ನಡೆಸಿ ಚರ್ಚೆಯನ್ನು ಮಾಡಿರುವಂಥದ್ದು. ಏನು ತಿರುಪತಿ ಮಾದರಿಯಲ್ಲೇ ಮೊದಲೇ VIP ಹಾಗೂ VVIPಗಳು ಯಾರು ಬರ್ತಾರೆ ಅಂತೇಳಿ ಅವ್ರಿಗೆ ಒಂದು ಮಾಹಿತಿಯನ್ನು ಕೊಟ್ಟರೆ ನೇರವಾಗಿ ಬಂದಂಥವ್ರನ್ನ ಅಲ್ಲಿನ ಸಿಬ್ಬಂದಿಗಳು ದರ್ಶನವನ್ನು ಮಾಡಿಸಿ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗದಂಥ ನಿಟ್ಟಿನಲ್ಲಿ ಬೀಳ್ಕೊಡುವ ಶಿಷ್ಟಾಚಾರಕ್ಕೆ ಮುಂದಾಗ್ತಾರೆ. ಅಲ್ಲದೆ ಏನು ಈ ಮಾದರಿಯನ್ನೇ ಈಗಾಗಲೇ ತಿರುಪತಿ ಹಾಗೂ ಕಾಶಿಯಲ್ಲಿ ಅನುಸರಣೆ ಮಾಡಲಾಗ್ತಾ ಇದೆ. ಬಂದಂಥ VVIPಗಳಿರ್ಬೋದು, VVIPಗಳಿರ್ಬೋದು, ಗಣ್ಯರನ್ನು ಸಿಬ್ಬಂದಿಗಳು ಮೊದಲೇ ಈ ಪೂರ್ವ ನಿಗದಿಯಂತೆ ಅವ್ರನ್ನ ಒಂದು ಕೊಠಡಿಯಲ್ಲಿ ಕೂರಿಸಿ ಅಲ್ಲಿಂದ ನೇರವಾಗಿ ದೇವರ ದರ್ಶನವನ್ನು ಮಾಡಿಸಿ ಪ್ರಸಾದವನ್ನು ಕೊಡಿಸಿ ನಂತರದಲ್ಲಿ ಅವ್ರನ್ನ ಶಿಷ್ಟಾಚಾರವಾಗಿ ಬೀಳ್ಕೊಡುವ ಒಂದು ಪದ್ಧತಿ ಏನಿದೆ ಅದು ಈಗಾಗಲೇ ಅಲ್ಲೆಲ್ಲವೂ ಕೂಡ ಜಾರಿ ಇರುವಂಥದ್ದು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಇದೇ ಮಾದರಿಯಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಲಾಗಿರುವಂಥದ್ದು. ಬಹುಶಃ ಜನವರಿ 1ರಿಂದ ಈ ಹೊಸ ಶಿಷ್ಟಾಚಾರಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಒಂದು ರೀತಿಯಲ್ಲಿ ಉದ್ಘಾಟನೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಂದರೆ ಹೊಸ ವರ್ಷದಲ್ಲಿ ಸಾಮಾನ್ಯವಾಗಿ VIPಗಳು ದರ್ಶನಕ್ಕೆ ಗಣ್ಯರು ಸಾಕಷ್ಟು ನಿಟ್ಟಿನಲ್ಲಿ ಬರ್ತಾರೆ. ಅವ್ರಿಗೂ ಸಹ ತೊಂದರೆ ಆಗಬಾರ್ದು ಹಾಗೂ ಬರುವಂಥ ಭಕ್ತಾದಿಗಳಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಈ ಹೊಸ ಶಿಷ್ಟಾಚಾರವನ್ನು ಸದ್ಯಕ್ಕೆ ಪಾಲನೆ ಮಾಡಬೇಕು ಅಂತೇಳಿ ಈಗ ಜಾರಿಗೆ ತರಲಾಗ್ತದೆ. ಇದರ ಜೊತೆಗೆ ಏನು ಚಾಮುಂಡಿ ಬೆಟ್ಟದಲ್ಲಿ 30 ರೂಪಾಯಿ ಹಾಗೂ ಟಿಕೆಟ್ ಏನಿತ್ತು ಅದನ್ನು ಈಗ 50 ರೂಪಾಯಿಗೆ ಏರಿಸಲು ಕೂಡ ನಿರ್ಧಾರ ಮಾಡಲಾಗಿರುವಂಥದ್ದು. ಇನ್ನು 100 ರೂಪಾಯಿ ಇದ್ದಂಥ ಟಿಕೆಟನ್ನು 200 ರೂಪಾಯಿಗೆ ಏರಿಸಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ಯಾರು ದೇವರ ದರ್ಶನವನ್ನು ಬೇಗ ಪಡಿಬೇಕು ಅಂತ ಹೇಳ್ತಾರೆ, ನಾವು ಒಂದಷ್ಟು ಮಂದಿ ಅರ್ಜೆಂಟ್ನಲ್ಲಿ ಇರ್ತಾರೆ, ಅಂಥವ್ರಿಗೂ ಕೂಡ ವಿಶೇಷವಾಗಿ 1000 ರೂಪಾಯಿ ಟಿಕೆಟನ್ನು ಕೂಡ ನಿಗದಿ ಮಾಡಲಾಗ್ತಾ ಇದೆ. ಯಾರು 1000 ರೂಪಾಯಿ ಕೊಟ್ಟು ಟಿಕೆಟನ್ನು ಪಡಿತಾರೆ ಅವರನ್ನು ನೇರವಾಗಿ ಅಂದರೆ ದೇವಸ್ಥಾನದ ಮುಂಭಾಗದಿಂದ ಯಾವುದೇ ಸರತಿ ಸಾಲಿಲ್ಲದೆ ದೇವರ ಮುಂಭಾಗದ ಗೇಟ್ ಇದೆ, ಅಲ್ಲಿಂದ ನೇರವಾಗಿ ಗರ್ಭಗುಡಿಯ ಹತ್ತಿರ ಬಿಡಲಾಗುತ್ತೆ. ಅಲ್ಲಿ ಏನು ಗರ್ಭಗುಡಿಯಿಂದ ಹಿಂದೆ ಜನಸಾಮಾನ್ಯರಿಗೆ ಹೆಂಗೆ ದರ್ಶನ ಸಿಗುತ್ತೆ ಅಲ್ಲಿ ನೇರವಾಗಿ ಹೋಗಿ ಅವರು ಸಹ ದರ್ಶನವನ್ನು ಪಡಿಬೋದು. ಈ ನಿಟ್ಟಿನಲ್ಲಿ ಅವರಿಗೆ 1000 ರೂಪಾಯಿ ಟಿಕೆಟನ್ನು ಮಾಡಬೇಕು ಅಂತೇಳಿ ಈಗ ದರ ನಿಗದಿ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಏನು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯಲಿಕ್ಕಾಗಿ ಬರುವಂಥ ಗಣ್ಯರಿರ್ಬೋದು, ಭಕ್ತಾದಿಗಳಿರ್ಬೋದು ಹಾಗೂ ಎಲ್ಲರಿಗೂ ಸಹ ಅನುಕೂಲವಾಗುವ ಅವರವರ ಏನೋ ಒಂದು ರೀತಿಯ ಆದಾಯಕ್ಕೆ ತಕ್ಕಂತೆ ಅವರವರ ಇದಕ್ಕೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ಗಣ್ಯರಿಗೆ ಒಂದು ರೀತಿಯ ಶಿಷ್ಟಾಚಾರ ಆದರೆ ಬೇಗ ನೋಡಬೇಕು ಅಂತ ಹೇಳುವಂಥವ್ರಿಗೆ 1000 ರೂಪಾಯಿ ಟಿಕೆಟ್ ಇರುತ್ತೆ, 200 ರೂಪಾಯಿ ಟಿಕೆಟ್ ಇರುತ್ತೆ. ಈ ರೀತಿ ಮಾದರಿಯಲ್ಲಿ ಒಂದು ರೀತಿಯ ಹೊಸ ಶಿಷ್ಟಾಚಾರವನ್ನು ಪಾಲನೆ ಮಾಡಲು ಇದೀಗ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮುಂದಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.